ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಆದರ್ಶ ಶಿಕ್ಷಕ. ಬೈಲಹೊಂಗಲ ತಾಲೂಕಿನ ಪುಲಾರಕೊಪ್ಪ ಗ್ರಾಮದಲ್ಲಿ ಬಸಲಿಂಗಪ್ಪ ಸಾಣಿಕೊಪ್ಪ ಶಿಕ್ಷಕರು ಸುಮಾರು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಕ್ಕಳಲ್ಲಿ ಜ್ಞಾನದ ಭಂಡಾರವನ್ನು ನೀಡಿದವರು. ಈ ಗುರುವಿನ ಕೈಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಸುಮಾರು 20ಕ್ಕಿಂತ ಹೆಚ್ಚು ಮಕ್ಕಳು ಹಲವಾರು ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಸಲಿಂಗಪ್ಪ ಸಾಣಿಕೊಪ್ಪ ಈ ಗುರುಗಳಿಗೆ ಸುಮಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಗ್ರಾಮದ ಜನರು ಕೂಡ ಇವರ ಬಗ್ಗೆ ತುಂಬ ಅಪಾರ ಗೌರವವನ್ನು ಹೊಂದಿದವರು. ಇವರು ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಜನಿಸಿ ಶಿಕ್ಷಕ ವೃತ್ತಿಗೆ ಸೇರಿಕೊಂಡವರು. ಇವರು ನಮ್ಮ ವಾಹಿನಿಗೆ ಹೇಳಿಕೆ ನೀಡಿದರು. ಅಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಪ್ಪಾಳೆ. ಈ ಗ್ರಾಮಕ್ಕೆ ಕರೆ ಮಾಡಿ ತಂದರು. ಹಿಂಗಾಗಿ ಅನಿಸಿಕೆಗಳನ್ನು ಹೇಳ್ಬೇಕಂತ ವಿಚಾರ ಮಾಡ್ತಿದ್ದೀನಿ. ಇಲ್ಲಿ ನಾನು 99ರಲ್ಲಿ ಬಂದಾಗ ಶಾಲೆಯ ಪರಿಸ್ಥಿತಿ ಮಧ್ಯಮವಾಗಿತ್ತು. ತದನಂತರ ಇಲ್ಲಿಯ ಸಮಾಜ ಎಲ್ಲ ವರ್ಗಗಳು ಹುಡ್ಕೊಂಡ ಶಾಲೆಯ ಪ್ರಗತಿಗಾಗಿ ಸಂಪೂರ್ಣವಾಗಿ ತನು ಮನ ಧನದಿಂದ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟರು. ಅದರಿಂದ ಇಲ್ಲಿ ಒಂದು ಅತ್ಯುತ್ತಮ ಕಲಿಕೆಯ ಮಟ್ಟವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಶಾಲಾ ವೃಂದ ಸತತವಾಗಿ ಪರಿಶ್ರಮದಿಂದ ಇವತ್ತು ಈ ಗ್ರಾಮದಲ್ಲಿ 1999ರಿಂದ 2011ರವರೆಗೆ ಇದ್ದಂಥ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ತಮ್ಮ ವೈಯಕ್ತಿಕವಾಗಿ ಅತ್ಯುತ್ತಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದ್ರ ಜೊತೆಗೆ ಇಲ್ಲಿ ಈ ಗ್ರಾಮದಲ್ಲಿ ನಾವು ಶಿಕ್ಷಕ ಮತ್ತು ಸಮಾಜ ಅನ್ನುವಂಥ ಒಂದು ಭೇದ ಭಾವನೆ ಏನೂ ಇರಲಿಲ್ಲ. ಎಲ್ಲರೂ ನಾವು ಒಂದು ಸಹೋದರತ್ವದಿಂದ ಈ ಶಾಲೆ ಬಗ್ಗೆ ಶ್ರಮಿಸ್ತಾ ಇದ್ವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಪಕ್ಷಪಾತ ಮತ್ತೊಂದು ಏನೂ ಕೊರತೆ ಇರಲಿಲ್ಲ. ಅದಕ್ಕಾಗಿ ಈ ಶಾಲೆ ಆವಾಗ ಒಂದು ಅತ್ಯುತ್ತಮ ಪ್ರಗತಿ ಈ ಮರ್ಕಟ್ಟಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪುಲಾರಕೊಪ್ಪ ಶಾಲೆ ಒಂದು ಉತ್ತಮ ಶೈಕ್ಷಣಿಕ ಮಟ್ಟವನ್ನು ತಲುಪಿತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡ್ತೇನೆ. ಸಾಣಿಕೊಪ್ಪರು ನಮ್ಮ ಊರಿಗೇನ ಬಂದಾಗಿಂದ ನಮ್ಮ ಊರಾಗ ಹುಡುಗರ ಸಂಖ್ಯೆನೂ ಶಾಲೆಗೆ ಬರೋದು ಹೆಚ್ಚಾಯ್ತು. ಮತ್ತು ಹುಡುಗರಲ್ಲೂ ಬದಲಾವಣೆ ಆಯ್ತು. ಅವ್ರ ಬ್ಯಾಚ್ದಾಗ ಅವ್ರ ಇದ್ರಾಗ ಏನು ಕೈಯೊಳಗೆ ಹಿಂಗೆ ಕಲ್ತ್ರಲ್ಲ ಹುಡುಗರು, ಅವರೆಲ್ಲ ಈಗ ಒಂದೊಂದು ಸರ್ಕಾರಿ ಹುದ್ದೆದೊಳಗನ ಅದಾರು. ಹೇಳಕ್ಕೆ ನಾನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ನಾನು ಒಂದು 5 ವರ್ಷ ಕಲ್ತಿದ್ದೀನಿ. ಅವರಿದ್ದಾಗ ಏನಂದರೆ ಒಂಥರ ಹುಡುಗರಲ್ಲೂ ಭಯ ಅನ್ನೋಕ್ಕಿಂತ ಸ್ಕೂಲಿಗೆ ಬರಬೇಕಪ್ಪ ಸರ್ ಇದ್ದಾರೆ ಅನ್ನೋ ಇಚ್ಛಾಶಕ್ತಿಯಿಂದ ಭಾಳ ಜನ ಬರ್ತಿದ್ರು. ಈಗ ಒಂದು 20 ವರ್ಷದ ಕಾಲಾವಧಿಯಲ್ಲಿ ನಮ್ಮ ಸ್ಕೂಲನ್ನು ನೋಡಿದರೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಬಟ್ ಅದರಲ್ಲಿ ಏನಂದರೆ ಡಿಫ್ರೆನ್ಸ್ ಬೀಳ್ತಿದೆ. ಹೊರಗಡೆ ಈಗ ಇಂಗ್ಲೀಷ್ ಮೀಡಿಯಮ್ ಅಂತ ಜಾಸ್ತಿ ಜನ ಹೋಗ್ತಿದ್ದಾರೆ. ಬಟ್ ಇಂಥ ಗುರುಗಳು ನಮಗೆ 5 ವರ್ಷ ಇವರಂತ ನಾವು ಏನು ಕಲ್ತಿದ್ವಿ ಆ ಥರ ಪ್ರತಿಫಲವಾಗಿ ಇವತ್ತು ನಾನೊಂದು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ಮಿತ್ರರು ಹಾಗೆ ನನ್ನ ಜೂನಿಯರ್ಸ್ ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ಸರ್ಗೆ ಇನ್ನೂ ಹೆಚ್ಚಿನ ಅವರ ಕಾಲಾವಧಿಯಲ್ಲಿ ಹೆಚ್ಚಿನ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ. ಅವರ ಅರ್ಹತಾದಾಯಕ ಏನು ಪ್ರಶಸ್ತಿಗೆ ಲಭಿಸಿದೆ ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದ. 12 ವರ್ಷಗಳ ಸತತ ಸೇವೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಎಲ್ಲ ಇಲಾಖೆಗಳಲ್ಲಿ ನೌಕರಿ ಹತ್ತುವ ಹಾಗೆ ಸಕಲ ಶಿಕ್ಷಕರೊಂದವೆಲ್ಲವೂ ಕೂಡಿ ಪ್ರಯತ್ನದಿಂದ
ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಪುಲಾರಕೊಪ್ಪ ಗ್ರಾಮಸ್ಥರಿಂದ ನೌಕರಿ ಹೆಚ್ಚಿರುತ್ತಾರೆ. ಗ್ರಾಮ ಪಂಚಾಯತಿ, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ಈಗ ಕರ್ನಾಟಕ ರಾಜ್ಯದ ಕುವೆಂಪು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದಕ್ಕಾಗಿ ಶ್ರೀ ಶಿಕ್ಷಕರು ಸೇವೆ ಸಲ್ಲಿಸಿದ್ದು ಬೈಲಹೊಂಗಲ ತಾಲೂಕು ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಮಾದರಿಯಾಗಬೇಕೆಂದು ನಮ್ಮ ಪುಲಾರಕೊಪ್ಪ ಗ್ರಾಮಸ್ಥರ ವತಿಯಿಂದ ನಾನು ಇದನ್ನು ವಿನಂತಿಪೂರ್ವಕವಾಗಿ ಹೇಳಲು ಇಚ್ಛೆಪಡುತ್ತೇನೆ. ನಮ್ಮ ಗುರುಗಳು ಒಂದು 10 ರಿಂದ 12 ವರ್ಷಗಳ ಕಾಲ ನಮ್ಮ ಪುಲಾರಕೊಪ್ಪ ಗ್ರಾಮದಲ್ಲಿ ಒಂದು ಅವಿರತ ಸೇವೆಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ ಆ ಅವಧಿಯಲ್ಲಿ ಅವರ ಕಾಲಮಾನ ಘಟ್ಟದಲ್ಲಿ ಎಲ್ಲ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲ ಒಂದು ಒಳ್ಳೆಯ ಹುದ್ದೆಯಲ್ಲಿ ಅಥವಾ ಒಂದು ಯಾವುದೇ ರೀತಿಯನ್ನು ಕೆಲಸ ಮಾಡಲಿ ಅಂದವರು, ಒಂದು ಸರ್ಕಾರಿ ಉದ್ಯೋಗವನ್ನು ಮಾಡಲಿ, ಒಂದು ಕೃಷಿ ಕೆಲಸವನ್ನು ಮಾಡಲಿ, ಒಂದು ಏನೋ ಮಾಡಲಿ, ಆದರೆ ಎಲ್ಲರೂ ಒಂದು ಪ್ರಾಮಾಣಿಕವಾದಂಥ ವಾತಾವರಣದೊಳಗೆ ಅದಾರು ಅನ್ನೋದು ನಮ್ಮ ಒಂದು ವೈಯಕ್ತಿಕ ವಿಚಾರ. ಅದೇ ರೀತಿಯಾಗಿ ಒಂದು ಉದಾಹರಣೆ ಹೇಳ್ತೀನಿ ನಾವು ಅವ್ರ ಕೈಯಾಗ 1ರಿಂದ 5ನೇವರೆಗೆ ಕಲ್ತ್ರೆ ಅವ್ರು ಏನೋ ಒಂದು 5ನೇ ಮಟನೂ ನಾವು ಒಂದು ಅವ್ರು ಹೆಂಗಂದ್ರೆ ಬೆಳಿಗ್ಗೆ ಬಂದ್ರಪ್ಪ ಅಂದ್ರೆ ಅಲ್ಲಿ ಒಂದು ನಮೂನಿ ವಾತಾವರಣ ಬೇರೆ. ಎಲ್ಲ ಹುಡುಗರು ಬಂದ ಕಾಸು ಅವ್ರು ಬ್ಯಾಗ್ ತೊಗೊಳ್ಳೋದು, ಅವ್ರ ಕೈಯಿಂದ ಒಂದು ಇದನ್ನು ಬುಕ್ ತೊಗೊಳ್ಳೋದು, ಈ ರೀತಿಯಾಗಿ ನಾವು ಡೈಲಿ ಒಬ್ಬೊಬ್ಬರು ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನಪ್ಪ ಅಂದ್ರೆ ಒಂದು ವಿಶೇಷ ಬೆಳಿಗ್ಗೆ ಬಂದಂದ್ರೆ ಒಂದು ಮಂತ್ರವನ್ನು ಹೇಳ್ತಾರೆ ಹುಡುಗರಿಗೆ. ಎಲ್ಲ ರೀತಿಯಾಗಿ ಹುಡುಗರಿಗೆ ಒಂದು ಮಂತ್ರವನ್ನು ಹೇಳುತ್ತಾ ಅವ್ರು ಕ್ಲಾಸ್ ಚಲೋ ಮಾಡಿದ್ರೆ ಒಂದು ಮಂತ್ರ ಹೇಳಿ ಚಲೋ ಮಾಡಿ ಇದೇ ರೀತಿಯಾಗಿ ಒಂದು ಒಳ್ಳೆಯ ವಾತಾವರಣ ಅವರ ಶಾಲೆಯಲ್ಲಿ ಕ್ರಿಯೇಟ್ ಮಾಡ್ತಿದ್ರು. ಅದೇ ರೀತಿಯಾಗಿ ಅವರು ಬಂದರು ಅಂದ್ರೆ ಒಂದು ಶಿಸ್ತು, ಒಂದು ಸಂಯಮ, ಎಲ್ಲ ರೀತಿಯಾಗಿ ಎಲ್ಲ ಚಟುವಟಿಕೆಯನ್ನು ಹೇಳಿಕೊಡ್ತಾರೆ ಅವರು. ಈ ರೀತಿಯಾಗಿ ನಮ್ಮೂರಿನಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನ ಒಂದು ಸಂಘನ ಮಾಡ್ಯಾರ ಅವ್ರು ಏನು ಅವ್ರು ಕಲಿಸಿದಂಥ ಒಂದು ಕಾಲಮಾನ ಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಪೊಸಿಷನ್ದಾಗ ಆಯ್ತು, ಒಂದು ಒಳ್ಳೆಯ ರೀತಿಯಾಗಿ ಅದಾರು. ಅದೇ ರೀತಿಯಾಗಿ ಅವರ ಒಂದು ಅವರ ಕೌಶಲ್ಯ ಐತಲ್ಲ ಅದರ ಸಲುವಾಗಿ ಅವರಿಗೆ ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗ್ಯಾರ. ಅದೇ ರೀತಿಯಾಗಿ ನಾವಿದ್ದಾಗ ಅವರಿಗೆ ತಾಲೂಕು ಪ್ರಶಸ್ತಿ ಸಿಕ್ಕಿತ್ತು. ಅವರು ಏನು ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಅವರಿಗೆ ಅಭಿನಂದನೆ ಸಲ್ಲಿಸಿ ಒಂದು ಕಣ್ಣೀರಿನ ವಿಧೇಯನ ಹೇಳಿದ್ರು ಅವರಿಗೆ. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಊರಿಗೆ ಬಂದ ಕಾಸ ಒಂದು ವಿದ್ಯಾಭ್ಯಾಸ ಕೊಡಲು ಒಂದು ಆಶಯನೂ ಇತ್ತು. ಆದರೆ ಅವರು ಇದೇ ರೀತಿಯಾಗಿ ಮತ್ತು ಬೇರೆ ಬೇರೆ ಒಂದು ಇದಕ್ಕೆ ಹೋಗಿ ಕಾಸ ಅಲ್ಲೂ ಒಂದು ಒಳ್ಳೆ ರೀತಿಯನ್ನು ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ. ಅದೇ ಕಾರಣಕ್ಕಾಗಿ ಇವತ್ತು ಅವರಿಗೆ ರಾಜ್ಯ ಮಟ್ಟದ ಕುವೆಂಪು ಪ್ರಶಸ್ತಿ ಲಭಿಸೈತೆ ಅಂತ ಹೇಳಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಹಾಗೆ ಎಲ್ಲ ಒಂದು ವಿದ್ಯಾರ್ಥಿಗಳ ಸಂಘದಿಂದ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀವಿ. ಈ ಸಂದರ್ಭದಲ್ಲಿ ಚನ್ನಬಸನಗೌಡ ಬೈಲವಾಡ, ಸಿಪಾಯಿ ಹಿರೇಮಠ್, ಅಪ್ಪಣ್ಣ ಚೆಂಡು, ಫಕೀರಪ್ಪ ಮಾಳಗಿ, ನಾಗೇಶ್ ಕಮ್ಮಾರ, ಮಾರುತಿ ಕರಡಿಗುಡಿ, ಅಭಿಷೇಕ್ ಹಿರೇಮಠ, ಯಮುನಪ್ಪ ಮಾದಿಗರ, ಬಸಪ್ಪ ಕಮ್ಮಾರ, ಅಶೋಕ್ ಬೋರಕನವರ್, ಅಡಿವಪ್ಪ ಬೋರಕನವರ್ ಹಾಗೂ ಗ್ರಾಮದವರು ಉಪಸ್ಥಿತರಿದ್ದರು.